ಬಿಗ್ ಬಾಸ್ ಟ್ರೋಫಿ ಕೈ ತಪ್ಪಿದ್ದಕ್ಕೆ ಸುದೀಪ್ ಮೇಲೆ ರಿವೆಂಜ್ ತೀರಿಸಲಾಯ್ತಾ? ರಿವೆಂಜ್ ತೆಗೆದುಕೊಂಡ್ರ ಬಿಗ್ ಬಾಸ್ ಸ್ಪರ್ಧಿ ತ್ರಿವಿಕ್ರಮ್. ಇದು ಬಿಗ್ ಬಾಸ್ ಕುರಿತ ಸ್ಫೋಟಕ ಸುದ್ದಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಬಿಗ್ ಬಾಸ್ ಟ್ರೋಫಿ ಕೈ ತಪ್ಪಿದ್ದಕ್ಕೆ ಸುದೀಪ್ ಮೇಲೆ ರಿವೆಂಜ್ ಪ್ರತೀಕಾರ ತೀರಿಸಲಾಯ್ತಾ? ರಿವೆಂಜ್ ತೆಗೆದುಕೊಂಡ್ರ ಬಿಗ್ ಬಾಸ್ ಸ್ಪರ್ಧಿ ತ್ರಿವಿಕ್ರಮ್ ಎನ್ನುವಂಥ ಚರ್ಚೆಗಳು ಜೋರಿದೆ. ಇದು ಬಿಗ್ ಬಾಸ್ಗೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಫ್ರೀಡಂ ಟಿವಿ ರಿವೀಲ್ ಮಾಡ್ತಾ ಇದೆ. ಬಿಗ್ ಬಾಸ್ 11 ಮುಗಿದ್ರೂ ಕೂಡ ಸ್ಪರ್ಧಿಗಳ ಮೇಲಿನ ಕ್ರೇಜ್ ಕಡಿಮೆಯಾಗಿಲ್ಲ. ಹಾವೇರಿಯಿಂದ ಜಿಲ್ಲೆಯ ರಾಜ್ಯದ ನಾನಾ ಕಡೆ ಹನುಮಂತು ಯಾತ್ರೆ. ಆ ವಿಡಿಯೋ ನೋಡಿದರೆ ಸುದೀಪ್ ಅಭಿಮಾನಿಗಳು ರೊಚ್ಚಿಗೆ ಹೇಳೋದು ಗ್ಯಾರಂಟಿ. ನಟ ಸುದೀಪ್ಗೆ ಹಿಂಗೂ ಮಾಡಿದ್ರ ತ್ರಿವಿಕ್ರಮ್ ಎನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗಿರುವಂತಹದ್ದು. ಸ್ಟೇಜ್ ಮೇಲೇನೆ ಸುದೀಪ್ಗೆ ತ್ರಿವಿಕ್ರಮ್ ಹೊಡೆದು ಬಿಟ್ರಾ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ಸುದೀಪ್ಗೆ ಸ್ಟೇಜ್ ಮೇಲೆ ಎಗರುವ ವಿಡಿಯೋ ವೈರಲ್ ಆಗಿರುವಂತಹದ್ದು. ನಟ ಸುದೀಪ್ ಈ ಸೀಸನ್ 11ರ ವಿಜೇತನನ್ನ ಘೋಷಣೆ ಮಾಡಿದ ಬಳಿಕ ಸಾಕಷ್ಟು ಚರ್ಚೆಗಳಾಯಿತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಟ್ರೋಫಿ ಸಿಗಲಿಲ್ಲ ಅಂತ ಹೇಳಿ ತ್ರಿವಿಕ್ರಮ್ ರಿವೆಂಜ್ ತೀರಿಸಿಕೊಂಡ ರೀತಿಯಲ್ಲಿ ಭಾಸವಾಗುವಂಥ ಒಂದು ವಿಡಿಯೋ. ಆ ವಿಡಿಯೋದ ಬಗ್ಗೆ ಹೇಳ್ತೀವಿ. ಆದರೆ ಬಿಗ್ ಬಾಸ್ ವಿನ್ನರ್ ಹನುಮಂತು ಈಗಾಗಲೇ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಆತನಿಗೆ ಅದ್ಧೂರಿಯಾದಂಥ ಸ್ವಾಗತವನ್ನು ಕೋರಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ನಲ್ಲಿದ್ದಂತಹ ಅನೇಕ ಸ್ಪರ್ಧಿಗಳ ಕ್ರೇಜ್ ಇನ್ನೂ ಕೂಡ ಕಡಿಮೆಯಾಗಲಿಲ್ಲ. ತ್ರಿವಿಕ್ರಮ್ ಆಗಿರಲಿ, ಹೀಗೆ ನಾನಾ ಸ್ಪರ್ಧಿಗಳ ಬಗ್ಗೆ ಅಭಿಮಾನಿಗಳು ಇನ್ನೂ ಕೂಡ ಕ್ರೇಜ್ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಅವರನ್ನು ನೋಡುವಂತಹದ್ದು, ಅವರ ಮನೆಗೆ ಭೇಟಿ ಕೊಡುವಂತಹದ್ದು, ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳುವಂತಹದ್ದು, ಹೀಗೆ ನಾನಾ ತರಹದಲ್ಲಿ ಸ್ಪರ್ಧಿ ಮತ್ತು ಜನ ನಡುವಿನ ಸಂಬಂಧ ಹೀಗೂ ಹಾಗೆ ಇದೆ. ಸೊ ಈಗ ಈ ಸಂದರ್ಭದಲ್ಲಿ ಬಿಗ್ ಬಾಸ್ ಟ್ರೋಫಿ ಕೈ ತಪ್ಪಿದ್ದಕ್ಕೆ ಸುದೀಪ್ ಮೇಲೆ ಏನಾದರೂ ರಿವೆಂಜ್ ತೀರಿಸ್ಕೊಂಡ್ರ ತ್ರಿವಿಕ್ರಮ್, ರಿವೆಂಜ್ ತೆಗೆದುಕೊಂಡ್ರ ಬಿಗ್ ಬಾಸ್ ಸ್ಪರ್ಧಿ ತ್ರಿವಿಕ್ರಮ್ ಎನ್ನುವಂತಹ ಚರ್ಚೆಗಳು ಶುರುವಾಗಿರುವಂತಹದ್ದು. ಬಿಗ್ ಬಾಸ್ 11ರ ವಿಜೇತ ಹನುಮಂತು, ರನ್ನರ್ ಅಪ್ ಆಗಿರುವವರು ತ್ರಿವಿಕ್ರಮ್. ರನ್ನರ್ ಅಪ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಸುದೀಪ್ ಮೇಲೆ ರಿವೆಂಜ್ ತೀರಿಸ್ಕೊಂಡ್ರ ತ್ರಿವಿಕ್ರಮ್. ಸುದೀಪ್ ಮೇಲೆ ಹಲ್ಲೆ ಮಾಡುವ ದೃಶ್ಯ ವೈರಲ್ ಆಗಿದೆ. ತ್ರಿವಿಕ್ರಮ್ ತಾಯಿ ಕೂಡ ಮಗ ಗೆಲ್ಲಲಿಲ್ಲ ಅನ್ನೋದಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ನೋಡಿ, ನಾವು ಡಿಸ್ಕ್ಲೇಮರ್ ಮೊದಲೇ ಹೇಳಿಬಿಡ್ತೀವಿ. ಸುದೀಪ್ ಅಭಿಮಾನಕ್ಕೆ ಧಕ್ಕೆ ತರುವಂತಹ ಪ್ರಯತ್ನವಾಗಲಿ ಅಥವಾ ಸುದೀಪ್ ಅವರ ಮೇಲೆ ನಿಂದನೆ ಮಾಡುವಂಥ ಉದ್ದೇಶವಾಗಲಿ ನಮ್ಮದಲ್ಲ. ಈ ತರಹದ ಅರ್ಥದಲ್ಲಿ ಒಂದು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ನಟ ಸುದೀಪ್ ಕನ್ನಡಿಗರ ನೆಚ್ಚಿನ ನಟ ಮಾತ್ರವಲ್ಲ, ಕನ್ನಡಿಗರ ಅಚ್ಚುಮೆಚ್ಚಿನ ನಟ. ಇದು AI ತಂತ್ರಜ್ಞಾನವನ್ನು ಬಳಸಿ ಈ ಥರ ಈ ವಿಡಿಯೋವನ್ನು ತಿರುಚಲಾಗಿದೆ. ಈ ಕಿಡಿಗೇಡಿಗಳು ಅದಕ್ಕಂತಲೇ ಇರ್ತಾರೆ. ಹಾಗಾದರೆ ಸುದೀಪ್ಗೆ ತ್ರಿವಿಕ್ರಮ್ ಹೊಡೆದಿದ್ದು ನಿಜಾನ? ಖಂಡಿತ ಅಲ್ಲ. ನೋ ಚಾನ್ಸೇ ಇಲ್ಲ. ಸುದೀಪ್ಗೆ ಮುಟ್ಟೋರು ಯಾರೂ ಇಲ್ಲ. ಕನ್ನಡಿಗರ ಜೀವಾಳ, ಕನ್ನಡಿಗರ ರಾಜ್ಕುಮಾರ ಸುದೀಪ್ಗೆ ಮುಟ್ಟಿ ಉಳಿಯೋರು ಉಂಟಾ? AI ತಂತ್ರಜ್ಞಾನ ಬಳಸಿ ಸುದೀಪ್ ತ್ರಿವಿಕ್ರಮ್ ವಿಡಿಯೋ ವೈರಲ್ ಮಾಡಿದ್ದಾರೆ ಕಿಡಿಗೇಡಿಗಳು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಹಾಗಾದರೆ ಈ ವಿಡಿಯೋದ ಸತ್ಯಾಸತ್ಯತೆ ಗೊತ್ತಾಯ್ತು ನಿಮಗೆ. ಅಲ್ಲಿ ಯಾರೂ ಕೂಡ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಈ ಮಂಗಾಟನ ಯಾರೋ ದುಷ್ಕರ್ಮಿಗಳು ಮಾಡಿರ್ತಾರೆ AI ತಂತ್ರಜ್ಞಾನವನ್ನು ಬಳಸ್ಕೊಂಡು. ನಟ ಸುದೀಪ್ ಮೇಲೆ ತ್ರಿವಿಕ್ರಮ್ ಮುಗಿ ಬೀಳೋ ಥರ ಮಾಡಿರುವಂತಹದ್ದು. ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ. ಸೊ ಈಗ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗಿರುವಂತಹದ್ದು. ಸೊ ಏನೇ ಆದರೂ ಕೂಡ ಈ ವಿಡಿಯೋದ ಸತ್ಯಾಸತ್ಯತೆ, ಇದು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಅದನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿ ಮಾಡಲಾಗಿದೆ. ನಟ ಸುದೀಪ್ ಕನ್ನಡಿಗರ ಜೀವಾಳ ಮತ್ತು ಕನ್ನಡಿಗರ ಅಭಿಮಾನವೂ ಕೂಡ ಹೌದು. ಒಟ್ಟಾರೆ ಇದು ವಿಡಿಯೋ, ನಕಲಿ ವಿಡಿಯೋಗೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಗಳು.